ಫ್ಯಾನ್ಸ್ಗಳಿಗೆ ಅಪರೂಪ ನೋಡೋರು, ನೀವು ಡೈಲಿ ನೋಡ್ತಾ ಇದ್ದವರು, ನೀವು ಆ 2 ಗಂಟೆ ತುಂಬ ಖಂಡಿತ ತುಂಬಾನೇ ಸಂತೋಷ. ಯಾಕಂತಂದ್ರೆ 23 ವರ್ಷಗಳು ಆದ್ಮೇಲೆ ರಿಲೀಸ್ ಆಗಿರೋಂಥ ಒಂದು ಮರು ರಿಲೀಸ್ ಆಗಿರೋಂಥ ಒಂದು ಯಜಮಾನ್ರ ಹೆಸರಲ್ಲಿ ಅಪ್ಪು ಅನ್ನೋ ಹೆಸರಲ್ಲಿ ಅಪ್ಪು ಅನ್ನೋದಕ್ಕೆ ನಮ್ಗೊಂಥರ ಇದನ್ನ ಭಯ ಆಗುತ್ತದೆ. ಯಾಕಂದ್ರೆ ನಾವು ಏನಾದ್ರು ಏಕವಚನದಲ್ಲಿ ನಾವು ಮಾತಾಡ್ಬಿಡ್ತಾರೆ ಅಪ್ಪು ಅನ್ನೋದನ್ನ ಅಂತ ನಮ್ಗೊಂಥರ ಅಪ್ಪು ಅನ್ನೋದಕ್ಕೆ ಭಯ ಅನಿಸುತ್ತೆ. ಮೂವಿ ರಿಲೀಸ್ ಆದಾಗ 2022ರಲ್ಲಿ 2002ರಲ್ಲಿ ಮೂವಿ ರಿಲೀಸ್ ಆದಾಗ ನಾನು ಮಿಲ್ಟ್ರಲ್ಲಿದ್ದೆ. ರಿಲೀಸ್ಗೆ ನಾವು ಬಂದು ಇಲ್ಲಿ ಮೂವಿ ನೋಡೋದಕ್ಕೆ ನಮ್ಗೆ ಆಗಿರಲಿಲ್ಲ. ಮಿಲ್ಟ್ರಲ್ಲಿ ಕಾಶ್ಮೀರಲ್ಲಿ ಇದ್ದಿದ್ದಕ್ಕೆ ತಿರುಗಿ ಮತ್ತೆ ನಮ್ಗೆ ಯಾವ್ಯಾವ ಲೀವ್ ಸಿಕ್ತು ಅವಾಗ ಬಂದು ಮೂವಿ ನೋಡಿದ್ದೆ. ಅದಾದಮೇಲೆ ಏನೋ ಯಜಮಾನ್ರ ಕುಟುಂಬದಲ್ಲಿ ಯಜಮಾನ್ರ ಮನೆ ಮೇಲೆ ಒಂದು ಊಟ ಮಾಡೋ ಋಣ ಇತ್ತು. ಹಂಗಾಗಿ ಯಜಮಾನ್ರಿಗೆ ಸೇವೆ ಮಾಡೋದಕ್ಕೆ ಒಂದು ದಾರಿ ಸಿಕ್ತು. ಬಂದಿದ್ದಾದ್ಮೇಲೆ ಯಜಮಾನ್ರ ಒಟ್ಟಿಗೆ ಇದ್ದಿದ್ದೆ ಅಷ್ಟು ವರ್ಷಗಳು. ನಾನು ಬಂದಾಗ ಮುಂದಿನ ಮೂವಿ ರಿಲೀಸ್ ಆಗ್ತಾ ಆ ಮೂವಿಯಿಂದ ಗಂಧದಗುಡಿವರೆಗೂ ಯಜಮಾನ್ರಿಗೆ ಎಲ್ಲ ಮೂವಿಗಳಿಗೂ ರಿಲೀಸ್ಗಳಿಗೆ ಯಜಮಾನ್ರ ಒಟ್ಟಿಗೆ ಬರ್ತಾ ಇದ್ವಿ. ದೇವಸ್ಥಾನಗಳಿಗೆ ಹೋಗ್ತಾ ಇದ್ವಿ. ಬಂದ ಮೇನ್ ಥಿಯೇಟ್ರಿಗೆ ಮತ್ತು ಎಲ್ಲೆಲ್ಲಿ ಬರ್ತಾ ಇದ್ವಿ. ಒಂದೊಂದು ಸುಮ್ಮನೆ ಒಂದೊಂದು ರೌಂಡ್ ಎಂಟ್ರಿ ಕೊಡೋರು ಯಜಮಾನ್ರೆ. ಆ ಯಜಮಾನ್ರ ಮೇಲೆ ಇಟ್ಟಿದ್ವಿ ಪ್ರೀತಿ, ಆ ಒಂದು ಅಭಿಮಾನ, ಎಲ್ರೂ ಆ ಒಂದು ಕ್ರೌಡು ಸಿಕ್ಕಾಪಟ್ಟೆ ನೂಕುನುಗ್ಗಳಾಗೋದು. ಅವ್ರನ್ನ ನೋಡೋದಕ್ಕಾಗಲಿ ಯಜಮಾನ್ರು ಬಂದಿದ್ದು ಒಂದು ಟೈಮ್ ಸಮಯದಲ್ಲಿ ಅದೆಲ್ಲ ಆ ಒಂದು ಗಳಿಗೆ ನೆನೆಸ್ಕೊಳ್ಳೋದಕ್ಕೆ ತುಂಬಾ ಖುಷಿ ಆಗ್ತದೆ. ಆಮೇಲೆ ಇವತ್ತೂ ಅದೇ ಥರ ಯಜಮಾನ್ರು ಮೂವಿ ರಿಲೀಸ್ ಆಗಿದೆ. ಇನ್ನೊಂದು ಯಜಮಾನ್ರು ಬರ್ತಾರೆ ಅನ್ನೋ ಥರ ನಿರೀಕ್ಷಣೆಯಲ್ಲಿ ಇರೋ ಕಾಯ್ತಾರೆ ಒಂದು ಮನಸ್ಸುಗಳು ಎಲ್ರಿಗೂ. ಯಜಮಾನ್ರು ಅವರ ಒಂದು ಭಾಗದಲ್ಲಿ ನಮ್ಮನ್ನೆಲ್ಲ ನೋಡ್ತಾ ಇದ್ದಾರೆ. ಈ ಥರ ಒಂದು ಅವ್ರ ಮೇಲೆ ಇಟ್ಟಿರುವಂಥ ಪ್ರೀತಿ ತರಿಸ್ತಾ ಇರೋದ್ರಿಂದ ಯಜಮಾನ್ರ ಆಶೀರ್ವಾದ ಸದಾ ಎಲ್ಲರ ಮೇಲೆ ಇರ್ತೈತೆ. ಅವ್ರು ನೋಡ್ತಿರ್ತಾರೆ, ಬಟ್ ನಾವು ಅವ್ರು ನೋಡೋದಕ್ಕೆ ನಮ್ಗೆ ಕಾಣಿಸಲ್ಲ. ಹಂಗಾಗಿ ಅವ್ರನ್ನ ಬೇರೆ ರೂಪದಲ್ಲಿ ನಾವು ನೋಡ್ತಾ ಇದ್ದೀವಿ, ಪೂಜಿಸ್ತಿದ್ದೀವಿ. ಪ್ರೀತಿನೂ ಅದೇ ಥರನೇ ಅವ್ರ ಮೇಲೆ ಇದೆ. ಗಣಪತಿ ಅವರು ಅಂದರೆ ದೇವ್ರ ಜೊತೆ ತುಂಬ ಓಡಾಡುವಂಥ ಅವಕಾಶ ಸಿಕ್ಕಿದ್ದು ಅಂತ ಹೇಳ್ಬೋದು. ಖಂಡಿತ ಅದೇ ನಮ್ಮ ಹಿರಿಯರು ಮಾಡಿರೋಂಥ ಪುಣ್ಯ, ಅವ್ರು ಮಾಡಿರೋಂಥ ಒಂದು ಒಳ್ಳೆ ಗುಣಗಳಿಗೆ, ಒಳ್ಳೆ ಕೆಲಸಗಳಿಗೆ, ಆ ಒಂದು ಒಳ್ಳೆತನಕ್ಕೆ ನಮಗೆ ಈ ಥರ ಒಂದು ಭಾಗ್ಯ ಸಿಕ್ತು. ಹಂಗಾಗಿ ನಾವು ಉದ್ದೇಶದ ದಿವಸನೂ ನಮ್ದು ಒಂದೇ ಮನುಷ್ಯನ ಅಂತಂದರೆ ಯಾವುದೇ ಕಾರಣಕ್ಕೂ ನನ್ನಿಂದ ಬೇಸರ ಆಗಬಾರ್ದು, ಮತ್ತು ಯಜಮಾನರಿಗೆ ಯಾವುದೇ ಒಂದು ತೊಂದರೆ ಆಗಬಾರ್ದು ಅನ್ನೋ ಥರ ಮನಸ್ಸಲ್ಲಿ ಇರ್ತೈತೆ. ಪ್ರತಿದಿನವೂ ಅದು ಭಯ ಇರ್ತೈತೆ. ಏನಾದರೂ ಒಂಚೂರು ಏನಾದರೂ ಹೆಚ್ಚು ಕಡಿಮೆ ಆದ್ರೂ ಅದು ನಾವು ಮತ್ತು ಇದ್ದು ಏನೋ ಪ್ರಯೋಜನ ಅವ್ರ ಜೊತೆಲಿ ಅನ್ನೋ ಥರ ಮನಸ್ಸಿಗೆ ಅನಿಸ್ತಾ ಇರೋದು. ಯಜಮಾನರ ಮನೆಗೆ ಗೇಟ್ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ನಾನು ದೇವರಿಗೆ ಕೇಳ್ಕೊಳ್ತಾ ಇರೋದು, ಬೆಳಗ್ಗೆಯಿಂದ ಸಂಜೆವರೆಗೂ ನಾವೆಲ್ಲ ಇರ್ತೀವಿ, ಎಲ್ಲಿ ಬರ್ತೀವಿ, ಯಾವುದೇ ಏನೋ ಒಂದು ಅಡಚಣೆ ಏನೋ ಆಗಬಾರ್ದು, ಒಳ್ಳೆ ರೀತಿಯಾಗಿ ಮುಗಿಬೇಕಪ್ಪ ಇವತ್ತಿನ ದಿವಸ ಅನ್ನೋದನ್ನ ಪ್ರತಿದಿನ ನಾನು ನೆನೆಸ್ಕೊಂಡು ಒಳಗಡೆ ಗೇಟ್ಗಳಲ್ಲಿ ಎಂಟ್ರಿ ಆಗ್ತದೆ. ಅದೇ ಥರ ದಿನಗಳು ಇದ್ವಿ. ದೇವ್ರ ಹೇಳಿದ್ದ ಯಾವುದೇ ಅಂತ ಒಂದು ತೊಂದರೆಗಳಾಗಲಿ ಆ ಥರದ್ದಾಗಲಿ ಆಗಲಿಲ್ಲ. ಹೆಚ್ಚಾಗಿ ನಾವು ಒಂದು ಯಜಮಾನರೊಟ್ಟಿಗೆ ಒಂದು ಪ್ರೀತಿ, ವಿಶ್ವಾಸದಿಂದ, ಸಂತೋಷದಿಂದ ಕಳೆದಿರೋಂಥ ದಿನಗಳು, ಆ ಒಂದು ಜರ್ನಿ, ಅವ್ರ ಜೊತೆ ಇದ್ದಿದ್ದ ಒಂದು ದಿನಗಳು, ಅವರಿಂದ ಕಲಿತಿದ್ದ ಒಂದು ಒಳ್ಳೆತನ ನಮ್ಮ ಅದೃಷ್ಟ ಅಂತ ನಾನು ಹೇಳ್ತೀನಿ. ಭೌತಿಕವಾಗಿ ಅವರೆಲ್ಲ ಅನ್ನೋದು ಸತ್ಯ ಜೀವನ ಮಾಡ್ಕೊಳ್ಳೋಕೆ ಯಾರಿಗೂ ಆಗ್ತಾ ಇಲ್ಲ. ಖಂಡಿತ ಆಗಲ್ಲ. ಯಾಕಂತಂದ್ರೆ ಇವಾಗ ಅದ್ರ ಬಗ್ಗೆ ಮಾತಾಡ್ತಾ ಇದ್ರೆ ಮತ್ತೆ ದುಃಖ ಆಗ್ಬೇಕು. ಯಾಕಂತಂದ್ರೆ ಇಲ್ಲ ಅನ್ನೋದು ಒಂದು ಶಬ್ದ ಕೇಳಿಸೋದು ಬೇಡ ಅಂತ ಯಜಮಾನರು ಇದ್ದಾರೆ. ಅವರ ದೇವ್ರ ಜಗಗಳಿದ್ದಾರೆ. ಅದಕ್ಕಾಗಿನೇ ಎಲ್ರ ಮನೆಗಳಲ್ಲಿ, ದೇವ್ರ ಮನೆಗಳಲ್ಲೆಲ್ಲ ಅವ್ರ ಫೋಟೋ ಪೂಜೆ ಮಾಡ್ತಿದ್ದಾರೆ. ದೇವರು ಅಂತ ನಾವು ಬಂದಿದ್ದೀವಿ. ಅವ್ರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ. ಇಡೀ ಕರ್ನಾಟಕಕ್ಕೆ ಅದನ್ನು ಕರೆಗೆ ಏನಂತಂದ್ರೆ ನಮ್ಮ ಯಜಮಾನರು ಇಷ್ಟು ಬೇಗ ಈ ಥರ ಆಗಬಾರ್ದಾಗಿತ್ತು ಅನ್ನೋ ಒಂದು ಕರೆಗೆ ಎಲ್ರಿಗೂ ಇದೆ. ನಾವು ಏನು ಮಾಡಿದೆ, ಮನೇಲಿದ್ದೆ, ಯಜಮಾನ ಮನೇಲಿ ಇದ್ದೆ. ಆಮೇಲೆ ಪ್ರತಿದಿನ ಇದ್ದ ಆಚೆ ಒಂದೊಂದು ಟೈಮ್ ಶೂಟಿಂಗ್ ಇಲ್ಲದೆ ಇದ್ದಾಗ ಆಚೆ ಕಂಬನ ಹೋಗ್ತಿರೋರು, ಆ ಥರನೇ ಹೋಗ್ತಿದ್ದಾರೆ ಅಂತ ಅನ್ಕೊಂಡೆ ನಾನು. ಯಾರಿಗೂ ಗೊತ್ತಿರಲಿಲ್ಲ. ಸುಮ್ಮನೆ ಹಂಗೆ ಎದ್ದು ಆಚೆ ಹೋಗ್ತಾರೆ, ರೌಂಡ್ ಹೋಗ್ತಿದ್ದಾರೆ ಅಂತ ಅನ್ಕೊಂಡಿದ್ದೀವಿ ಅಷ್ಟೇ. ಈ ಥರ ಆಯ್ತು. ಖಂಡಿತ ನಾಳೆ ಯಜಮಾನ್ರ ಬರ್ತಡೆ, ಇವತ್ತು ಅಕ್ಕ ಬರ್ತಡೆ. ಅಕ್ಕವ್ರಿಗೆ ಹುಟ್ಟುಹಬ್ಬದ ಒಂದು ಸಮಯದಲ್ಲಿ ದೇವರ ಯಜಮಾನ್ರ ಆಶೀರ್ವಾದ, ದೇವರ ಆಶೀರ್ವಾದ ಅವ್ರ ಕುಟುಂಬಕ್ಕಿರಲಿ, ಅವ್ರಿಗೆ ಒಳ್ಳೇದಾಗಲಿ, ಅವ್ರು ಏನೇ ಮಾಡಲಿ ಅವ್ರಿಗೆಲ್ಲನೂ ಒಳ್ಳೇದಾಗಲಿ ಅಂತ ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ. ಜಾತ್ರೆನೇ ಇದು ಇದ್ದಂಗೆಲ್ಲ, ಇದು ಜಾತ್ರೆನೇ. ಅದಕ್ಕೆ ಹಬ್ಬ ಯಜಮಾನ್ರ ವಿಷಯದಲ್ಲಿ ಏನೇ ಮಾಡಿದ್ರು ಆ ಒಂದು ಹಬ್ಬದ ರೀತಿಯಾಗಿ ಮಾಡೋದು ಎಲ್ಲರೂ ನನ್ನ ಸೇರಿ. ಬಟ್ ಎಲ್ರಿಗೂ ಒಳ್ಳೇದಾಗಲಿ, ಯಜಮಾನ ರಾಷ್ಟ್ರದ ಸದಾ ಎಲ್ಲರ ಮೇಲೆ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ.
ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹಾಗೆ ಫಾಲೋ ಕೂಡ ಮಾಡಬೇಕು.